ವ್ಲಾಗ್ಸ್ಗಳನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀ. ಎಲ್ಲರೂ ಹೇಗಿದ್ದೀರಾ? ನನ್ನ ಪ್ರಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇದು ನಾನು ಅಪ್ಲೋಡ್ ಮಾಡ್ತಿರುವಂತಹ 3ನೇ ಲಾಂಗ್ ವಿಡಿಯೋ ಆಗಿರುತ್ತೆ. ಸೊ ನಾನು ಇತ್ತೀಚಿನ ದಿನಗಳಲ್ಲಿ ಮಿನಿ ಬ್ಲಾಗ್ಸ್ಗಳನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ, ಹಾಗೂ ಲಾಂಗ್ ವೀಡಿಯೋಸ್ನೂ ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗಿದೆ. ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ನನಗೆ ಟೈಮ್ ನೀಟಾಗಿ ಸಾಕಾಗ್ತಾ ಇಲ್ಲ. ಯಾಕಂದರೆ ನಮಗೆ ಕ್ಲಾಸಸ್ ಬಂದು ಕೋಚಿಂಗ್ ಕ್ಲಾಸಸ್ ಅಂತ ಸ್ಟಾರ್ಟ್ ಆಗಿದೆ. ಇದರಿಂದ ನನಗೆ ಮನೆಗೆ ಬರೋ ಅಷ್ಟರಲ್ಲಿ 6:30 ಆಗೋಗಿರುತ್ತೆ. ಅಲ್ಲಿಂದ ಬಂದು ತುಂಬ ವರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗುತ್ತೆ. ಇದು ಬಂದು ಥರ್ಸ್ಡೇ ಆಗಿದೆ. ತುಂಬಾ ಒಂದು ಬ್ಯೂಟಿಫುಲ್ ಡೇ, ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ತುಂಬ ವರ್ಕ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕಾಯಿತು, ಮತ್ತು ಒಂದಷ್ಟು ಕೆಲಸಗಳೆಲ್ಲ ಪೆಂಡಿಂಗಲ್ಲಿತ್ತು, ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋದಕ್ಕಾಯಿತು. ಅಥವಾ ನನ್ನ ಒಂದು ಸ್ಟಡೀಸ್ ಕಡೆ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನ ಇವತ್ತು ಮುಗಿಸ್ಕೊಂಡಿದ್ದಾಗಿದೆ. ಸೊ ಇದು ನನಗೊಂಥರ ಸ್ಪೆಷಲ್ ಡೇ ಅನ್ನಿಸ್ತು. ಹಾಗೂ ಈ ಒಂದು ವಿಡಿಯೋನ ನೀವೆಲ್ಲರೂ ಇಷ್ಟಪಟ್ಟು ಕೊನೆವರೆಗೂ ನೋಡ್ತೀರ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ನೋಡಿ. ಮಾರ್ನಿಂಗ್ ಬೇಗ ಎದ್ದೇಳೋದು ಎಷ್ಟು ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ ನಮಗೆ ಸ್ಕೂಲ್ ಇರಬೇಕಾದ್ರೆ ಬೇಗ ಎದ್ದೇಳೋದಕ್ಕಾಗೋದೇ ಇಲ್ಲ. ಅದೇ ನಮಗೆ ಸ್ಕೂಲ್ ಲೀವ್ ಇದ್ದಾಗ, ಸಂಡೇ ಆಗಿರ್ಬೋದು, ಫೆಸ್ಟಿವಲ್ ಟೈಮ್ಸ್ ಆಗಿರ್ಬೋದು, ಅಥವಾ ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು, ಈ ಥರ ಸಮಯಗಳಲ್ಲಿ ಬೇಗ ಎದ್ದೇಳ್ತೀವಿ, ನಿದ್ದೆನೇ ಬರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನಗೊತ್ತು ನಿಮಗೂ ಸಹ ಅದೇ ರೀತಿ ಆಗ್ತಾ ಇರತ್ತೆ ಅಂತ. ಎದ್ದು ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಫ್ರೆಶ್ ಅಪ್ ಆಗಿ, ವಿಂಡೋಸ್ನೆಲ್ಲ ನೀಟಾಗಿ ಓಪನ್ ಮಾಡ್ತೀನಿ. ಚಿಕ್ಕವಳಿಂದನೂ ನನಗಿದು ಅಭ್ಯಾಸ. ನನ್ನ ಬೆಡ್ನ ನಾನೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ವಿಂಡೋಸ್ನೆಲ್ಲ ನೀಟಾಗಿ ಓಪನ್ ಮಾಡಬೇಕು. ಯಾಕಂದರೆ ಆ ನ್ಯಾಚುರಲ್ ಬೆಳಕು ನಮ್ಮ ಮನೆಗೆ ಬರ್ತದೆ ಅಂದರೆ ನೆಗೆಟಿವ್ ವೈಬ್ಸ್ ಏನಿರುತ್ತೆ ಅದೆಲ್ಲ ಹೋಗ್ತಾ ಇದೆಯೇನೋ ಆ ಥರ ಅನಿಸತ್ತೆ. ಯಾವಾಗಲೂ ಮನೇಲಿ ಪಾಸಿಟಿವ್ ವೈಬ್ಸ್ ಇರಬೇಕಂದ್ರೆ ನ್ಯಾಚುರಲ್ ಥಿಂಗ್ಸಿಂದ ನಾವು ಡಿಸೈನ್ಸ್ ಮಾಡಿರಬೇಕು. ಸೊ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ. ನೆಕ್ಸ್ಟು ತುಂಬ ದಿನ ಆಗೋಗ್ಬಿಟ್ಟಿತ್ತು ನನ್ನ ಹೇರ್ಗೆ ಆಯಿಲ್ನ ಹಾಕಿ ಮಸಾಜ್ ಮಾಡಿ. ಬಿಕಾಸ್ ತುಂಬ ಈ ಪೂಜೆ ಇತ್ತು, ಮತ್ತು ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇತ್ತು. ಆ ಸಂದರ್ಭದಲ್ಲೆಲ್ಲ ದಿನ ತಲೆಗೆ ಸ್ನಾನ ಮಾಡಿ ತುಂಬಾ ಡ್ರೈ ಆಗಿಬಿಟ್ಟಿತ್ತು. ತುದಿಲಂತೂ ತುಂಬ ಡ್ಯಾಮೇಜೇ ಆಗಿಬಿಟ್ಟಿತ್ತು ಹೇರ್ಸ್ ಎಲ್ಲ. ಯಾಕಂದರೆ ನಾವು 2 ಜಡೆ ಹಾಕ್ಕೊಳ್ಳೋದ್ರಿಂದ ಎಣ್ದು ಅದು ಫುಲ್ ರಿಂಕಲ್ಸ್ ಆಗಿಬಿಟ್ಟಿತ್ತು ತುದಿಲೆಲ್ಲ. ಎಣ್ಣೆ ಹಾಕ್ತೆ ನೋಡಿ ಎಷ್ಟು ಏರ್ ಫಾಲ್ ಆಗ್ತಾಯಿದೆ ಅಂತ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನನಗೋಸ್ಕರ ನಾನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೀನಿ. ಫಸ್ಟು ಒಂದು ಸ್ವಲ್ಪ ನನಗೆ ಒಂದು ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸಿದ್ರೆ ನಾನು ಇದನ್ನು ಮಾಡ್ಕೊಳ್ತೀನಿ. ವೆರಿ ಸಿಂಪಲ್. ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಗೂ ಸ್ವಲ್ಪ ಇಂಗು ಹಾಕ್ಬಿಟ್ಟು ನೀಟಾಗಿ ಕುಟ್ಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು. ಅದು ಅಷ್ಟು ಆಗಿ ಸಪ್ರೇಟಾಗಿ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಷ್ಟು ಬಿಸಿ ಆಗಬೇಕಂದ್ರೆ ಸ್ವಲ್ಪ ಹೊಗೆ ಬರಬೇಕು, ಅಷ್ಟು ಬಿಸಿ ಆಗಬೇಕು. ಯಾಕಂದರೆ ನಾವು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದ ತಕ್ಷಣ ಫುಲ್ ಸೀದೋಗಿಬಿಡತ್ತೆ. ನನಗೂ ಗೊತ್ತಿಲ್ದಂಗೆ ಫಸ್ಟ್ ಟೈಮ್ ಸೀದಿಸ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಫ್ರೈ ಆದಮೇಲೆ ನಾವು ಮಾಡ್ಕೊಂಡಿದ್ದಂತಹ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದೇ ಕಲರ್ ಇರಬೇಕು, ಈ ಕಲರ್ ಚೇಂಜ್ ಆಗಬಾರ್ದು. ಚೇಂಜ್ ಆಗ್ತಾಯಿದೆ, ಬ್ಲ್ಯಾಕ್ ಆಗ್ತಾಯಿದೆ ಅಂದರೆ ಅದು ಸೀದೋಗ್ಬಿಟ್ಟಿದೆ ಅಂತಲೇ ಅರ್ಥ. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಐ ಹೋಪ್ ನಿಮಗೆ ಇದು ಒಂದು ಸತಿ ಟ್ರೈ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಸ್ನಾನ ಮಾಡಿಕೊಂಡು ಪೂಜೆನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ನ್ಯೂಸ್ನ ನೋಡ್ತಾ ನಾಷ್ಟಾನ ತಿಂದ್ಕೊಂಡೆ. ಅದೇನೋ ಗೊತ್ತಿಲ್ಲ, ಮೊದಲೆಲ್ಲ ನ್ಯೂಸ್ ನೋಡಬೇಕಂದ್ರೇ ಇಷ್ಟ ಆಗ್ತಿರಲಿಲ್ಲ. ಇವಾಗ ದಿನಕ್ಕೆ ಒಂದು ಸತಿ ಆದರೂ ಒಂದು 10 ನಿಮಿಷ 15 ನಿಮಿಷ ಟೈಮ್ ಸಿಕ್ಕಿದಾಗ ನ್ಯೂಸ್ನ ನೋಡಬೇಕು ಅಂತ ಅನಿಸುತ್ತೆ. ಸೊ ಅದಷ್ಟು ಆದಮೇಲೆ ತಲೆ ಕೂದಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ನನ್ನ ಒಂದು ಸ್ಟಡಿ ಕಡೆ ಬರಬೇಕಾಯಿತು.
ಇವತ್ತು ನನಗೆ ಏನು ಬೇಜಾರಾಗೋಯಿತು ಅಂದರೆ, ನಮಗೆ FA1ಗೆ ಬಂದುಬಿಟ್ಟು ಪೋರ್ಷನ್ಸ್ ಅಂತ ಬರೆಸ್ತಾರೆ, ಅಂದರೆ ಟಾಪಿಕ್ಸ್, ಅಂದರೆ ಲೆಟರ್ ರೈಟಿಂಗ್, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಷ್ಟು ಬರುತ್ತೆ, ಎಷ್ಟು ಮಾರ್ಕ್ಸ್ಗೆ ಅಂತ. ಬಟ್ ನಮಗೆ ಕ್ವಶನ್ಸ್ ಇದೇ ಬರುತ್ತೆ ಪರ್ಟಿಕ್ಯುಲರಾಗಿ ಅಂತ ಯಾರೂ ಹೇಳಲ್ಲ. ಸೊ ನಮಗೂ ಹೇಳಿರಲಿಲ್ಲ, ಜಸ್ಟ್ ಈ ಥರ ಅಂತ ಹಾಕ್ಸಿದ್ರು. ಅಲ್ಲಿ ಟೀಚರ್ಸ್ ಅಷ್ಟು ಕರೆಕ್ಟಾಗಿ ಹಾಕ್ಸಿದ್ರು ನನ್ನ ಒಂದು ಲೇಸಿನೆಸ್ ಅಂತನೋ ಅಥವಾ ಮರ್ತೋಯ್ತು ಅಂತನೋ ಗೊತ್ತಿಲ್ಲ, ಸಪ್ಲಿಮೆಂಟರಿ ಲೆಸನ್ನೇ ನಾನು ನೋಡಿಲ್ಲ. ಇವತ್ತು ತೆಗ್ದು ನೋಡ್ತಾಯಿದ್ದೀನಿ. ಮ್ಯಾಮು ಬರ್ಸಿದ್ದಾರೆ, ಅಂದರೆ ಈ ಒಂದು ಲೆಸನಲ್ಲಿ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಬರುತ್ತೆ ಅಂತ. ಬಟ್ ನಾನು ನೋಡದೆ ಸುಮ್ಮನೆ ಮಾರ್ಕ್ಸ್ ಕಳ್ಕೊಬೇಕಾಯ್ತು. ಬಟ್ ಓನಾಗಿ ಬರೆದಿದ್ದೀನಿ, ನೋಡಬೇಕು ರಿಸಲ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟು ಮಳೆ ಬರೋ ಥರ ಇತ್ತು, ಅದಕ್ಕೋಸ್ಕರ ಟೆರೇಸ್ ಮೇಲೆ ಹೋಗಿ ಎಲ್ಲ ಬಟ್ಟೆಗಳನ್ನೂ ತೊಗೊಂಡು ಬಂದೆ. ನಿಜ ಗೊತ್ತಾ, ನನಗೆ ಈಗ ಈ ಟೆರೇಸ್ ಮೇಲೆ ಬಂದಿದ ತಕ್ಷಣ ತುಂಬಾ ಖುಷಿಯಾಗೋಗುತ್ತೆ. ಯಾಕಂದರೆ ಒಂದೊಳ್ಳೆ ಗಾಳಿ ಸಿಗುತ್ತೆ ಮತ್ತು ಬೆಳಕು ಸಿಗುತ್ತೆ. ಅಲ್ಲೇ ಒಂದು 10 ನಿಮಿಷ ಕುತ್ಕೊಂಡು ಎದ್ದೋಗ್ತೀನಿ. ನಾನು ಟೆರೇಸ್ ಮೇಲೆ ದಿನಾಲೂ ಬರೋದಕ್ಕೆ ಟೈಮ್ ಸಾಕಾಗೋದಿಲ್ಲ, ಯಾಕಂದರೆ ತುಂಬ ವರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಬೇಕು. ಮತ್ತು ನನಗೆ ಟೈಮ್ ಇರೋದೇ ಇಲ್ಲ, ಹೋಮ್ವರ್ಕ್ಸು, ಆ ಕೆಲಸ ಈ ಕೆಲಸ, ಅದ್ರ ಮಧ್ಯೆ ಎಲ್ಲ ಈ ಥರ ಎಲ್ಲ ಬಂದು ಎಂಜಾಯ್ ಮಾಡೋಕ್ಕೆ ಆಗೋದೇ ಇಲ್ಲ. ಮನೆಯಲ್ಲೇ ಇರಬೇಕಾಗತ್ತೆ ಯಾವಾಗ್ಲೂ. ಬಟ್ಟೆ ಎಲ್ಲ ಎತ್ಕೊಂಡು ಇವತ್ತು ಟೈಮ್ ಇತ್ತು ಅಂತ ಒಂದು 20 ಮಿನಿಟ್ಸೇ ನಾನು ಅಲ್ಲಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ತಿರ್ಗಾ ಕೆಳಗಡೆ ಹೋದೆ. ಇಷ್ಟ ಆಗಿತ್ತು ಇವತ್ತಿನ ದಿನ. ಲಂಚ್ಗೆ ಬನಾನಾ ತಿಂದು ಇವಾಗ ಫೈನಲಿ ಬಂದು ಎಲ್ಲ ಕೆಲಸಗಳು ಮುಗೀತು. ಮನೆ ಕೆಲಸಗಳಾಗಿರ್ಬೋದು, ಸ್ಟಡಿ ರಿಲೇಟ್ಸ್ ವರ್ಕ್ಸ್ ಆಗಿರ್ಬೋದು, ಎಲ್ಲನೂ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟ್ 2 ವರ್ಕ್ಸ್ ಪೆಂಡಿಂಗ್ ಇದೆ. ಒಂದು ಯೂನಿಫಾರ್ಮ್ ಐರನ್ ಮಾಡಿಟ್ಕೋಬೇಕು, ಹಾಗೂ ಟೈಮ್ ಟೇಬಲ್ ಪ್ರಕಾರ ಬುಕ್ನ ನೀಟಾಗಿ ಜೋಡಿಸಿಟ್ಕೋಬೇಕು. ಇದಿಷ್ಟು ಆದರೆ ಎಲ್ಲ ಕೆಲಸ ಫಿನಿಷ್ ಆಗುತ್ತೆ. ಬನ್ನಿ ನಾನು ಯಾವ ಥರ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ನಿಮಗೂ ಸಹ ತೋರಿಸ್ತೀನಿ. ಇದಿಷ್ಟು ನನಗೆ ನಾಳೆಗೆ ಬೇಕಾಗಿರುವಂಥ ಬುಕ್ಸ್. ಇದನ್ನೆಲ್ಲ ನೀಟಾಗಿ ಬ್ಯಾಗ್ ಒಳಗಡೆ ಜೋಡಿಸ್ಕೊಂಡು ಒಂದು ಸ್ವಲ್ಪ ಕಸ ಸಿಕ್ತು, ಅದನ್ನೆಲ್ಲ ಬಿಸಾಕಿ ಕ್ಲೀನ್ ಮಾಡಿಕೊಂಡೆ. ಡನ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಎಷ್ಟೇ ಕ್ಲಾರಿಟಿನ ಕೊಡ್ಬೋದು, ಎಷ್ಟೇ ಒಂದು ಕಂಟೆಂಟ್ನ ಕೊಡ್ಬೋದು, ಎಷ್ಟೇ ವ್ಲಾಗ್ಸ್ಗಳನ್ನ ಎಫರ್ಟ್ಸ್ ಹಾಕಿ ತಗೊಂಡು ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ಬೋದು, ಅಥವಾ ಯಾವುದೇ ರೀತಿ ಶೂಟ್ ಮಾಡ್ಬೋದು. ಬಟ್ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಸಪೋರ್ಟೇ ನನಗೆ ಬೇಕಾಗಿರುತ್ತೆ. ಯಾಕಂದರೆ ನಾನು ಇದನ್ನೆಲ್ಲ ಎಷ್ಟೇ ಮಾಡಿದ್ರು, ನನ್ನ ಎಫರ್ಟ್ಸ್ ಎಷ್ಟೇ ಇದ್ರೂ ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಏನು ಮಾಡೋದಕ್ಕೆ ಆಗಲ್ಲ ಅಂತ ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಹಿಂದಿನ ವೀಡಿಯೋಸ್ ನೋಡಿಲ್ಲ ಅವರೆಲ್ಲ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ, ಹಾಗೂ ಮುಂದೆ ಬರುವಂತಹ ವೀಡಿಯೋಗಳನ್ನ ಸಹ ನೋಡಿ. ಮುಂದೆ ಬರುವಂತಹ ವೀಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಚೆನ್ನಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ ನಗ್ನಾಗ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಇನ್ ದಿಸ್ ವಿಡಿಯೋ. ಮತ್ತೆ ಸಿಗುವ. ಬಾಯ್.